वसितं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ವಿಷ್ಣು ಸಹಸ್ರನಾಮದ ಅರ್ಥದ ಪ್ರಯಾಣದಲ್ಲಿ ನಾವಿದ್ದೀವಿ. ವಿಷ್ಣು ಸಹಸ್ರನಾಮದಲ್ಲಿ 3 ಭಾಗ ಬರುತ್ತೆ. ಅದು ಪೂರ್ವಾಂಗ, ಮತ್ತೆ ನಾಮಸ್ತೋತ್ರ, ಮತ್ತೆ ಫಲಶ್ರುತಿ ಅಂತಾನೂ ಸಹ ನಾವು ತಿಳ್ಕೊಂಡ್ವಿ. ಅಟ್ ದ ಸೇಮ್ ಟೈಮ್ ನಾವು ಬರೀ ಪೂರ್ವಾಂಗಂ ತಗೊಂಡ್ರೆ ಪೂರ್ವಾಂಗಮಲ್ಲಿ 3 ಭಾಗ ಬರುತ್ತೆ. ಒಂದು ಪೂರ್ವನ್ಯಾಸ ಅಂತ ಹೇಳ್ತಾರೆ, ಅಥವಾ ಪೂರ್ವಾಂಗ ಅಂತ ಹೇಳ್ತಾರೆ. ಇನ್ನೊಂದು ನ್ಯಾಸ, ಇನ್ನೊಂದು ಧ್ಯಾನಂ. ಪೂರ್ವಾಂಗಂ ಅಂತ ಅಂದ್ರೆ ಹೇಗೆ ಬಂತು ವಿಷ್ಣು ಸಹಸ್ರನಾಮ ಅಂದ್ರೆ ನಾವ್ ಕೇಳಿರೋ ಹಾಗೆ ವೈಶಂಪಾಯನ ಉವಾಚ ಬರ್ತಾ ಹೋಗುತ್ತೆ, ಯುಧಿಷ್ಠಿರ ಉವಾಚ ಬರುತ್ತೆ, ಭೀಷ್ಮ ಉವಾಚ ಬರುತ್ತೆ. ಈ ರೀತಿ ಉವಾಚಗಳು ಬರ್ತಾ ಹೋಗುತ್ತೆ ಅಲ್ವಾ. ಅದಾದ್ಮೇಲೆ ಪೂರ್ವಾಂಗಂ ಆದ್ಮೇಲೆ ಬರೋದೇ ನ್ಯಾಸ. ಈ ನ್ಯಾಸ ಅಂದ್ರೆ ಏನು ಅಂತ ನೋಡೋದಾದ್ರೆ, ನ್ಯಾಸ ಅಂದ್ರೆ ಒಂದು ರೀತಿಯಾದಂತಹ ಸಂಕಲ್ಪ ಅಂತ ನಾವು ತಗೋಬಹುದು. ಹಾಗೂ ನ್ಯಾಸದಲ್ಲಿ ಏನಿರುತ್ತೆ ಅಂದ್ರೆ ಕೆಲವರು ಅಂಗನ್ಯಾಸ ಕರನ್ಯಾಸಗಳನ್ನ ಮಾಡ್ತಾರೆ. ಮಾಡ್ಲೇಬೇಕಾ ಅಂತ ಕ್ವಶನ್ ಕೇಳಿದ್ರೆ ಮಾಡ್ಲೇಬೇಕು ಅಂತ ಕಂಪಲ್ಸರಿ ಇಲ್ಲ, ಆದ್ರೆ ಕೆಲವರು ಮಾಡ್ತಾರೆ. ಸಾಮಾನ್ಯವಾಗಿ ನ್ಯಾಸ ನಮಗೆ ಎಲ್ಲಾ ಸಹಸ್ರನಾಮಗಳಲ್ಲೂ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ಏನಿರುತ್ತೆ ಅದರಲ್ಲಿ ಅಂತ ನೋಡೋದಾದ್ರೆ, ಇದು ಯಾವ ದೇವರಿಗೆ ಸಂಬಂಧಪಟ್ಟಿದ್ದು, ಯಾವ ಛಂದಸ್ಸಿದೆ, ಯಾರು ಬರೆದಿದ್ರು, ಹಾಗೂ ಆ ದೇವತೆಯ ಕೆಲವು ವಿಶೇಷ ಲಕ್ಷಣಗಳು ಪೂರ್ವನ್ಯಾಸದಲ್ಲಿ ಅಥವಾ ನ್ಯಾಸದಲ್ಲಿ ಬರ್ತಾ ಹೋಗುತ್ತೆ. ನಾವು ಪೂರ್ವಾಂಗಂ ಅಂತ ಹೇಳ್ಬಿಟ್ಟು ಚಾಂಟ್ ಮಾಡೋದಿಲ್ಲ, ನ್ಯಾಸ ಅಂತ ಹೇಳ್ಬಿಟ್ಟು ಚಾಂಟ್ ಮಾಡೋದಿಲ್ಲ, ಅಂದ್ರೆ ಪಾರಾಯಣ ಮಾಡೋದಿಲ್ಲ. ಕೆಲವರು ಹೇಳ್ತಾರೆ ನ್ಯಾಸ ಇಲ್ಲ ಹೇಳ್ಬಾರ್ದು, ಪೂರ್ವಾಂಗಂ ಇಲ್ಲ ಹೇಳ್ಬಾರ್ದು, ಜಸ್ಟ್ ಶ್ಲೋಕಗಳು ಹೇಳ್ಕೊಂಡು ಹೋಗ್ಬೇಕು. ಆದ್ರೆ ಧ್ಯಾನಂ ಬಂದಾಗ ಮಾತ್ರ ಧ್ಯಾನಂ ಕಂಪಲ್ಸರಿ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಈಗ ಪೂರ್ವನ್ಯಾಸ ಅಂತ ಹೇಳ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ, ಕೆಲವರು ಅಂಗನ್ಯಾಸ ಕರನ್ಯಾಸಗಳನ್ನ ಮಾಡ್ತಾರೆ ಅಂತ. ಈ ಅಂಗನ್ಯಾಸ ಕರನ್ಯಾಸ ಮಾಡಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಪದ್ಧತಿಯನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸಾಮಾನ್ಯವಾಗಿ 5 ಬೆರಳುಗಳು ಅಂದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಂಚಭೂತಗಳು ಅಂತ ಹೇಳ್ತೀವಿ. ಈ ಅಂಗನ್ಯಾಸ ಕರನ್ಯಾಸ ಮಾಡ್ಬೇಕಾದ್ರೆ ಕೆಲವು ಶ್ಲೋಕಗಳಲ್ಲಿ ಪಂಚಭೂತಗಳು ಅಂತ 5 ಬೆರಳುಗಳನ್ನ ಅಂದ್ರೆ ಕಂಪ್ಲೀಟ್ ಕೈಯನ್ನ ತಲೆ ಮೇಲೆ ಇಟ್ಕೊಳ್ತಾರೆ. ಆದ್ರೆ ಕೆಲವರು ಹೇಳೋ ಪ್ರಕಾರ ಇಟ್ಕೋಬಾರ್ದು ಅಂತಾನು ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಅದಕ್ಕೆ ಭಸ್ಮಾಸುರನ ಕಥೆಯ ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಪೂರ್ತಿ ಕೈ ಇಟ್ಬಿಟ್ರೆ ಅದು ಭಸ್ಮಾಸುರ ಆದಂಗ ಆಗತ್ತೆ, ಇಟ್ಕೋಬಾರ್ದು. ಅಂಗನ್ಯಾಸ ಕರನ್ಯಾಸಗಳು ಮಾಡ್ಬೇಕಾದ್ರೆ ಕೇವಲ 3 ಬೆರಳುಗಳನ್ನ ಮಾತ್ರ ಇಟ್ಕೋಬೇಕು. ಆ 3 ಬೆರಳುಗಳು ಯಾವ್ದಪ್ಪ ಅಂದ್ರೆ ತೋರ್ ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು. ಇದು 3 ಬೆರಳು ಮಾತ್ರ ಇಟ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ಇದು 3 ಬೆರಳ ಇಟ್ಕೊಂತಾರೆ, ಹೆಬ್ಬೆರಳು ಮತ್ತೆ ಕಿರು ಬೆರಳನ್ನ ಯಾಕೆ ಇಟ್ಕೊಳ್ಳಲ್ಲ ಅಂತ ನೋಡೋದಾದ್ರೆ, ಈ ಒಂದೊಂದು ಬೆರಳು ಒಂದೊಂದು ಇದನ್ನ ಪ್ರತಿನಿಧಿಸ್ತಾ ಹೋಗುತ್ತೆ. ಅದರಲ್ಲಿ ತೋರ್ ಬೆರಳು ಗುರುವನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ನೀವ್ ಯಾರಿಗಾರು ಬೆಟ್ಟು ತೋರಿಸ್ತಾ ಇದ್ದೀರಾ ಅಂದ್ರೆ ನಮ್ಮೆಲ್ರಿಗೂ ಗೊತ್ತಲ್ಲ, ಹಿಂಗೆ ತೋರ್ ಬೆರಳು ತೋರಿಸ್ತಾ ಇದೀವಿ ಅಂದ್ರೆ ನೀನ್ ಯಾರನ್ನೋ ಐಡೆಂಟಿಫೈ ಮಾಡ್ತಾ ಇದೀಯ ಅಂತ. ಆ ಐಡೆಂಟಿಫೈ ಯಾವಾಗ್ಲೂ ಅಷ್ಟೇ ನಮ್ಮ ಗುರುವಿನದ್ದಾಗಿರ್ಬೇಕು. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಈಗ ಯಾವ್ದೋ ಒಂದು ಸ್ಕೂಲ್ ಮುಂದೆ ಹೋಗಿ ನಿಂತ್ಕೊಳ್ತೀವಿ, ಅಥವಾ ಎಲ್ಲೋ ಒಂದು ಫಂಕ್ಷನ್ಗೆ ಹೋದಾಗ ಇವ್ನ್ ಯಾವ ಸ್ಕೂಲಲ್ಲಿ ಓದಿದ್ದು ಅಲ್ವಾ, ನಮ್ ಬಾಯಲ್ಲಿ ಬರೋ ಫಸ್ಟ್ ವರ್ಡ್. ಯಾಕೆ ಅದು ಹಾಗೆ ಬರುತ್ತೆ ಅಂತ ಅಂದ್ರೆ, ಅವನ ಗುರು ಯಾವ ಸಂಸ್ಕಾರವನ್ನ ಕೊಟ್ಟಿದ್ದಾನೆ ಅನ್ನೋದು ಅವನ ನಡವಳಿಕೆಯಲ್ಲಿ ತುಂಬುತ್ತಾ ಹೋಗುತ್ತೆ, ಇರ್ತಾ ಹೋಗುತ್ತೆ. ಈಗ ಒಂದು ಮಗು ತುಂಬಾ ಚೆನ್ನಾಗಿದೆ ಅಂದ್ರೆ ಹೌದು, ಮನೆಯ ವಾತಾವರಣ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಶಾಲೆಯ ವಾತಾವರಣವೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಗುರು ಯಾರು, ನಿನಗೆ ಯಾರು ಪಾಠ ಹೇಳ್ಕೊಟ್ಟಿದ್ದು? ಅದಕ್ಕೆ ಹೇಳೋದು ಯಾರಪ್ಪ ಗುರು ಅಂದ್ರೆ
ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣನೇ ಗುರುವಾಗಿರಬೇಕು. ಹಾಗಾಗಿ ನನ್ನ ಗುರುವಿಗೆ ನಾನು ಎಲ್ಲೂ ಸಹ ಅಪಚಾರ ಬಾರದ ಹಾಗೆ ನನ್ನ ನಡವಳಿಕೆ ಇರಬೇಕು. ಇವತ್ತು ನಾನು ಕೂಗಾಡ್ದೆ, ಕಿರ್ಚಾಡ್ದೆ, ಅಥವಾ ಯಾರಿಗೋ ಒಬ್ರಿಗೆ ಸಹಾಯ ಮಾಡ್ದೆ, ನಾನು ಒಳ್ಳೆ ಕೆಲಸ ಮಾಡ್ದೆ, ನಾನು ಇದ್ರಲ್ಲಿ ಯಾವುದು ಮಾಡಿದ್ರೂ ಸಹ ಅದು ಹೋಗಿ ಸೇರೋದು ನನ್ನ ಗುರುವಿಗೆ ಅಲ್ವಾ? ಅಂದ್ರೆ ನಾನ್ ಹೇಗಿದ್ದೀನಿ ಅನ್ನೋದು ನನ್ನ ಗುರು ನಿರ್ಧರಿಸ್ತಾ ಹೋಗ್ತಾನೆ. ಹಾಗಾಗಿ ಈ ತೋರ್ಬೆರಳು ನನ್ನ ಗುರುವನ್ನ ಪ್ರತಿಬಿಂಬಿಸುತ್ತೆ, ಗುರುವನ್ನ ಹೇಳುತ್ತೆ. ಹಾಗೂ ಮಧ್ಯದ ಬೆರಳು ಏನಿದೆ, ಇದು ಛಂದಸ್ಸನ್ನ ಪ್ರತಿನಿಧಿಸ್ತಾ ಹೋಗುತ್ತೆ. ವಾಟ್ ಈಸ್ ಛಂದಸ್ಸು? ಛಂದಸ್ಸು ಅಂದ್ರೆ ನಾವು ಈಗ ಶ್ಲೋಕ ಹೇಳ್ಬೇಕಾದ್ರೆ ಒಂದು ಟ್ಯೂನ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್, ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ, ಅಥವಾ ಅಸ್ಯ ಶ್ರೀ ಲಲಿತಾ ದಿವ್ಯ ಸಹಸ್ರನಾಮ, ಅಥವಾ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ. ಅಂದ್ರೆ ನಾನು ಯಾವುದೇ ಶ್ಲೋಕಗಳು ಹೇಳಬೇಕಾದ್ರೂ ಸಹ ಅಲ್ಲಿ ಒಂದು ಛಂದಸ್ಸು ಇರುತ್ತೆ. ಅದಕ್ಕೆ ನಾವು ಕೆಲವೊಂದ್ಸಲ ಹೇಳ್ತೀವಿ, ನೀವು ಎಕ್ಸ್ಟ್ರಾ ಆನ ಆಡ್ ಮಾಡಬೇಡಿ, ಅಥವಾ ಆ ಪದವನ್ನ ಒಡಿಬೇಡಿ. ಯಾಕೆ ಅಂದ್ರೆ ನೀವು ಪದವನ್ನ ಒಡೆದು ಬೇರೆ ಒಂದೇ ಒಂದು ಆ ಅಕ್ಷರ ಸೇರಿಸಿದ್ರೂ ಸಹ ಅಲ್ಲಿ ಒಂದು ಎಕ್ಸ್ಟ್ರಾ ಅಕ್ಷರ ಆಡ್ ಆಗ್ತಾ ಹೋಗುತ್ತೆ. ಆಗ ಕೌಂಟ್ ಮಾಡಿದಾಗ ಲೆಟರ್ಸ್ ಜಾಸ್ತಿ ಆಗತ್ತೆ. ಕೌಂಟ್ ಮಾಡಿದಾಗ ಲೆಟರ್ಸ್ ಜಾಸ್ತಿ ಆದ್ರೆ ಛಂದಸ್ಸು ಲೋಪ ಆಗತ್ತೆ. ಛಂದಸ್ಸು ಲೋಪ ಬಾರದ ಹಾಗೆ ನಾವು ಸಹಸ್ರನಾಮವನ್ನ ಹೇಳ್ಬೇಕು. ವೇದಗಳು ಹೇಳ್ಬೇಕಾದ್ರೂ ಅಷ್ಟೆ, ರುದ್ರ ಹೇಳ್ಬೇಕಾದ್ರೂ ಅಷ್ಟೆ. ಅಲ್ಲಿ ಕೆಲವೊಂದು ನೀವು ಅಬ್ಸರ್ವ್ ಮಾಡಿರ್ತೀರಾ, ವಿಷ್ಣು ಸಹಸ್ರನಾಮ ಇರ್ಬೋದು, ಲಲಿತಾ ಸಹಸ್ರನಾಮ ಇರ್ಬೋದು, ಯಾವುದೇ ಒಂದು ಶ್ಲೋಕಗಳು ತಗೊಂಡಾಗ ಆ ಶ್ಲೋಕಗಳ ಮಧ್ಯೆ ಒಂದು ಎಸ್ ಸಿಂಬಲ್ ಇರುತ್ತೆ. ಆ ಎಸ್ ಸಿಂಬಲ್ ನ ಎಸ್ ಅಂತ ಓದ್ಬೇಕಾ? ಕನ್ನಡದಲ್ಲಿ ಎಸ್ ಇಲ್ವಲ್ಲ, ಅಲ್ಲಿ ಎಸ್ ಇರೋದಿಲ್ಲ. ಅಲ್ಲಿ ಏನಿರುತ್ತೆ, ಒಂದು ಆ ಅಡಗಿರುತ್ತೆ. ಅಂದ್ರೆ ಅಲ್ಲಿ ಒಂದು ಎಕ್ಸ್ಟ್ರಾ ಆ ಇದೆ, ಆದ್ರೆ ಅಲ್ಲಿ ಆ ಸೇರ್ಸಿದ್ರೆ ಛಂದಸ್ಸು ಲೋಪ ಆಗತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಅಲ್ಲಿ ಒಂದು ಎಸ್ ಸಿಂಬಲ್ ನ ಬರ್ದಿರ್ತಾರೆ. ಆಗ ನಾವೇನ್ ಮಾಡ್ಬೇಕು, ಹಿಂದೆ ಬರುವಂತಹ ಅಕ್ಷರವನ್ನ ಸ್ವಲ್ಪ ದೀರ್ಘವಾಗಿ ಹೇಳ್ಬೇಕಾಗತ್ತೆ. ಹಾಗಾಗಿ ಇದು ಛಂದಸ್ಸನ್ನ ಅದೇನ್ ಮಾಡ್ತಾ ಹೋಗುತ್ತೆ, ಪ್ರತಿನಿಧಿಸ್ತಾ ಹೋಗುತ್ತೆ. ಉದಾಹರಣೆ, ಪವನ ಪ್ಲಸ್ ಅನಲ ನಾವು ಹೇಳ್ಬೇಕಾರೆ ಪಾವನೋನಲಹ ಅಂತ ಹೇಳ್ತೀವಿ. ಮುಂದೆ ವಿಷ್ಣು ಸಹಸ್ರನಾಮ ಬರ್ಬೇಕಂದ್ರೆ ನಿಮಗೆ ಗೊತ್ತಾಗತ್ತೆ. ಈ ರೀತಿ ನಾವು ಯಾವಾಗ್ಲೂ ಅಷ್ಟೇ, ಒಂದು ಅಲ್ಲಿ ಯಾವ ಛಂದಸ್ಸಿದೆ ಅದರ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಇನ್ನು ಉಂಗುರದ ಬೆರಳು. ಉಂಗುರದ ಬೆರಳು ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ಅಯ್ಯೋ ಅದ್ರಲ್ಲಿರೋ ಒಂದೇ ನರ ಹೋಗಿ ನಮ್ಮ ಹೃದಯವನ್ನ ಮುಟ್ಟುತ್ತೆ ಕಣ್ರಿ. ಅದಕ್ಕೆ ನಾವು ಎಂಗೇಜ್ಮೆಂಟ್ ರಿಂಗ್ ಅನ್ನೆಲ್ಲ ಅದೇ ಫಿಂಗರ್ಗೆ ಹಾಕೊಳ್ಳೋದು, ಅಥವಾ ನಮಗೆ ತುಂಬಾ ಬೇಕಾದವರು ರಿಂಗ್ ಕೊಟ್ಟಾಗ ನಾವು ಅದಕ್ಕೆ ಹಾಕೊಳ್ಳೋದು. ಯಾಕೆ? ಬಿಕಾಸ್ ಅಲ್ಲಿಯ ಒಂದು ನರ ಹೋಗಿ ಹೃದಯಕ್ಕೆ ಮುಟ್ಟತ್ತೆ. ಸೊ ಇಲ್ಲಿ 3 ಬೆರಳುಗಳನ್ನ ನಾವು ತಗೊಳ್ತೀವಿ. ಅದು ಯಾವುದಪ್ಪ 3 ಬೆರಳು ಅಂದ್ರೆ, ಉಂಗುರದ ಬೆರಳು, ಮಧ್ಯದ ಬೆರಳು ಮತ್ತು ತೋರ್ಬೆರಳು. ತೋರ್ಬೆರಳು ಗುರುವನ್ನ ಸೂಚಿಸುತ್ತೆ, ಮಧ್ಯದ ಬೆರಳು ಛಂದಸ್ಸನ್ನ ಸೂಚಿಸುತ್ತೆ, ಹಾಗೂ ಉಂಗುರದ ಬೆರಳು ಹೃದಯವನ್ನ ಸೂಚಿಸುತ್ತೆ. ಅಂದ್ರೆ ಇಲ್ಲಿಗೆ ಅರ್ಥ ಏನು? ಯಾಕೆ ಹೃದಯವನ್ನ ಸೂಚಿಸ್ತಾ ಇದೆ? ಯಾಕೆ ಹೃದಯವನ್ನ ಇಟ್ಕೋಬೇಕು ಅಂದ್ರೆ, ನಾನು ಏನೇ ಕೆಲಸ ಮಾಡ್ಬೇಕು ಅಂದ್ರೂ ಮೊದಲು ಇಷ್ಟಪಡ್ಬೇಕು, ಇಷ್ಟಪಟ್ಟು ಪ್ರೀತಿಸ್ಬೇಕು. ಆಗ ನಾನು ಆ ಕೆಲಸ ಮಾಡಿದಾಗ ಅಲ್ಲಿ ನನಗೆ 100% ರಿಸಲ್ಟ್ ಸಿಗ್ತಾ ಹೋಗತ್ತೆ. ಸೊ ನಾನೀಗ ವಿಷ್ಣು ಸಹಸ್ರನಾಮ ಓದ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿಗೆ ಅರ್ಥ ಏನು? ನಾನು ಮೊದಲು ಭಗವಂತನನ್ನ ಇಷ್ಟಪಡ್ಬೇಕು. ಯಾವುದೋ ಒಂದು ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ವಾಮನ ಅವತಾರ, ನರಸಿಂಹನ ಅವತಾರ, ಅಥವಾ ನಾರಾಯಣ, ಅಥವಾ ಪದ್ಮನಾಭ, ಒಬ್ಬೊಬ್ರಿಗೆ ಒಂದೊಂದು ರೂಪ ಇಷ್ಟ. ನಾನು ಇದೇ ರೂಪ ಇಷ್ಟಪಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ, ನನಗೆ ಕೃಷ್ಣ ತುಂಬಾ ಇಷ್ಟ, ಅದ್ರಲ್ಲೂ ಬೆಳವಾಡಿ ಕೃಷ್ಣ ಅಂದ್ರೆ ನನಗೆ ಪಂಚಪ್ರಾಣ. ಹಾಗಾಗಿ ಇವತ್ತು ನಾನು ಏನೇ ಪಾಠಗಳು ಮಾಡ್ತಾ ಇರ್ಬೋದು, ಅಥವಾ ನಾನು ಏನೇ ಅರ್ಥ ಹೇಳ್ತಾ ಇದ್ರೂನು ಸಹ ಅದಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವನೇ ಕಾರಣ. ಹಂಗಾಗಿ ನಂಗೆ ಅವನ್ ಕಂಡ್ರೆ ತುಂಬಾ ಇಷ್ಟ. ಮೊದ್ಲು ನಾನು ಅವನನ್ನ ಇಷ್ಟಪಟ್ಟೆ, ಎಸ್ ಅವನ್ ತುಂಬಾ ಕ್ಯೂಟ್ ಆಗಿದ್ದಾನೆ, ಅವನ್ ನನಗ್ ಬೇಕು. ಅವನಿಗೆ ಬೇಕು ಅಂದಾಗ ನಾವೇನ್ ಮಾಡ್ಬೇಕು, ಅವನ ಶ್ಲೋಕಗಳನ್ನ ನಾವು ಕಲ್ತ್ಕೋಬೇಕು, ಅದರ ಅರ್ಥ ಏನು ತಿಳ್ಕೋಬೇಕು. ಆ ಅರ್ಥಗಳು ತಿಳ್ಕೊಂಡಾಗ ನಮಗೆ ಅರಿವಿಲ್ಲದ ಹಾಗೆ ನಾವು ಅವನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ಬಿಡ್ತೇವೆ. ಯಾಕೆ ಪ್ರೀತಿಸ್ಬೇಕು ಭಗವಂತನನ್ನ?
ಅಯ್ಯೋ! ನಮ್ಮ ಮನೇಲಿ ತುಂಬಾ ಜನ ಇದಾರಪ್ಪ. ನನ್ ಮಕ್ಳಿದಾರೆ, ನಮ್ಮ ಅತ್ತೆ ಇದಾರೆ, ನಮ್ಮಮ್ಮ ಇದಾರೆ, ನಮ್ಮಪ್ಪ ಇದಾರೆ, ನನ್ ಗಂಡ ಇದ್ದಾನೆ, ನನ್ ಹೆಂಡತಿ ಇದ್ದಾಳೆ. ಇಲ್ಲ, ಅವರೆಲ್ಲರೂ ಸಹ ನಾನು ಹೇಳಿದ ಹಾಗೆ ನಮ್ಮ ಜೀವನದ ಪ್ರಯಾಣದಲ್ಲಿ ಸಹ ಪ್ರಯಾಣಿಕರು ಅಷ್ಟೇ. ಅವ್ರನ್ನ ಪ್ರೀತಿಸಬಾರ್ದು ಅಂತ ಹೇಳ್ತಿಲ್ಲ. ಆದ್ರೆ ಅವರು ನಮ್ಮ ಜೊತೆ ಲೈಫ್ ಲಾಂಗ್ ಇರುವಂತಹವರು ಅಲ್ಲ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅತ್ತೆ, ಮಾವ, ಮಕ್ಕಳು ಯಾರು ನಮಗ್ ಲೈಫ್ ಲಾಂಗ್ ಇರೋದಿಲ್ಲ. ಯಾರು ಇರ್ತಾರಪ್ಪ ಲೈಫ್ ಲಾಂಗು ಅಂತ ನೋಡೋದಾದ್ರೆ, ನನ್ನ ಹುಟ್ಟಿನ ಮೊದಲ ಉಸಿರಿನಿಂದ ಹಿಡಿದು ನನ್ನ ಕೊನೆಯ ಉಸಿರಿನವರೆಗೆ ಇರುವವನು ಕೇವಲ ನನ್ನ ಭಗವಂತ. ಹಾಗಾಗಿ ಫಸ್ಟ್ ಯಾರನ್ನ ನಾವ್ ಇಷ್ಟ ಪಡ್ತೀವಿ ಅಂತ ಅಂದ್ರೆ ಮೊದ್ಲು ನಾವ್ ಹೇಳ್ಬೇಕು ನನ್ನನ್ನ. ಯಾಕಪ್ಪ ಇಷ್ಟೊತ್ತವರೆಗೂ ದೇವ್ರನ್ನ ಇಷ್ಟ ಪಡ್ಬೇಕು, ಕೃಷ್ಣನ್ ಇಷ್ಟ ಪಡ್ತೀನಿ ಅಂತ ಹೇಳ್ತಿದ್ರು, ಈಗ ನೋಡಿದ್ರೆ ನನ್ನನ್ನ ಅಂತ ಹೇಳ್ತಾ ಇದಾರಲ್ಲ ಅಂತ ನೋಡೋದಾದ್ರೆ, ಹೌದು ರೀ, ಅವನು ನನ್ನ ದೇಹದಲ್ಲಿ ಇರೋದ್ರಿಂದನೇ ನನಗೆ ಬೆಲೆ. ಹಾಗಾಗಿ ನಾನು ನನ್ನನ್ನ ಪ್ರೀತಿಸುವ ಮೂಲಕ ಅವನನ್ನ ನಾನು ಪ್ರೀತಿಸೋದಿಕ್ಕೆ ಶುರು ಮಾಡ್ತೀನಿ. ಸೊ ಇಲ್ಲಿ ಗುರುವನ್ನ, ಛಂದಸ್ಸನ್ನ ಹಾಗೂ ಹೃದಯವನ್ನ, ಹೃದಯ ಅಂದ ತಕ್ಷಣ ಎಷ್ಟೊಂದು ವಿಷಯ ಬಂತು. ಆದ್ರೆ ಇಲ್ಲಿ ಹೃದಯದಲ್ಲಿ ಸದಾ ಅವನು ನೆಲೆಸಿರಬೇಕು. ಅವನು ನೆಲೆಸಿರ್ಬೇಕು ಅಂದ್ರೆ ಯಾವ ರೀತಿ ನೆಲೆಸಿರ್ಬೇಕು? ಆ ಹೃದಯದಲ್ಲಿ ಯಾವುದೇ ರೀತಿಯಾದಂತಹ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಯಾವ ಧೂಳು, ಯಾವ ಕೊಳೆಯೂ ಸಹ ಅಲ್ಲಿ ಇರಬಾರ್ದು. ಈಗ ಯಾರೋ ನಮ್ಗಿಷ್ಟಪಟ್ಟವ್ರು ಮನೆಗ್ ಬರ್ತಾರೆ ಅಂದ ತಕ್ಷಣ ಆ ಸೋಫಾ ಕ್ಲೀನ್ ಆಗಿದ್ರು ಒಂದ್ಸಲ ಕ್ಲೀನ್ ಮಾಡ್ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗಿರ್ಬೇಕಾರೆ ನನ್ನ ಭಗವಂತ ನನ್ನ ಹೃದಯದಲ್ಲಿ ಬಂದು ಕುಳಿತುಕೊಳ್ತಾನೆ ಅಂತ ಅಂದಾಗ ನಾನು ಈ ಗಲೀಜೆಲ್ಲ ಇಟ್ಕೋಬೇಕಾ? ಯೋಚನೆ ಮಾಡ್ಬೇಕು. ಹಾಗಿದ್ರೆ ಹೇಗ್ ಕ್ಲೀನ್ ಮಾಡೋದು? ಅವನ ನಾಮಸ್ಮರಣೆಯಿಂದ ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗೋ ಮೂಲಕ. ಅದಕ್ಕೆ ಹೇಳೋದು, ಯಾರನ್ನು ದ್ವೇಷಿಸಬಾರ್ದು. ಯಾಕೆ ಅಂತ ಅಂದ್ರೆ, ದ್ವೇಷ ಮಾಡಿದ್ರೆ ಅಲ್ಲಿ ನನ್ ಭಗವಂತನಿಗೆ ಕೂತ್ಕೊಳ್ಳೋಕ್ ಜಾಗನೇ ಇರಲ್ಲ. ಈಗ ಒಂದು ಮನೇಲಿ 3 ಸೀಟ್ಸ್ ಸೋಫಾ ಇದೆ ಅಂತ ಅಂದ್ರೆ ಅಲ್ಲಿ 3 ಮೆಂಬರ್ಸ್ ಮಾತ್ರ ಕೂರೋದಿಕ್ಕೆ ಚಾನ್ಸ್ ಅಲ್ವಾ? ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದೇ ಚೇರ್ ಇದೆ ಅಂತ ಅನ್ಕೊಳ್ಳೋಣ. ಅಲ್ಲಿ ಒಬ್ಬ ಮಾತ್ರ ಕೂರೋದಿಕ್ಕೆ ಸಾಧ್ಯ. ನಮಗ್ ತುಂಬಾ ಪ್ರೀತಿಸ್ತೀವಪ್ಪ ಅಂದ್ರೆ, ಯಾವ್ದೋ ಒಂದ್ ಪಾಪು ಬಂತು ಅಂದ್ರೆ ನಮ್ ತೊಡೆ ಮೇಲೆ ಕೂರಿಸ್ಕೊಳ್ತೀವಿ. ಅಂತಹದ್ರಲ್ಲಿ ನನಗಿರೋದು ಒಂದೇ ಹೃದಯ. ಆ ಹೃದಯದಲ್ಲಿ ನನ್ನ ಭಗವಂತ ಕೂತ್ಕೊಳ್ತಾನೆ ಅಂದಾಗ ಅವನ ಮೇಲೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲ ತುಂಬಿಟ್ರೆ ಅವ್ನ್ ಕಾಣಿಸ್ತಾನ ನಮ್ಗೆ? ಕಾಣಿಸಲ್ಲ ಅಲ್ವಾ? ಯಾಕೆ ಈ ಚೇರಿನ ಉದಾಹರಣೆ ಕೊಟ್ಟೆ ಅಂತ ಅಂದ್ರೆ, ಹೌದು, ಒಂದು ಹೃದಯದಲ್ಲಿ ಇಡೀ ಪ್ರಪಂಚವನ್ನೇ ತುಂಬಿಕೊಳ್ಳುವಷ್ಟು ಪ್ರೀತಿ ಅದ್ರಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಮೇನ್ ಯಾರು? ನನ್ನ ಭಗವಂತ. ಹಾಗಾಗಿ ಅವನನ್ನ ಅಲ್ಲಿ ನಾವು ಆರಾಧನೆ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಈ ಅಂಗನ್ಯಾಸ ಕರನ್ಯಾಸಗಳು ಮಾಡ್ಬೇಕಾದ್ರೆ 3 ಬೆಟ್ಟುಗಳು ಅಂತ ಗೊತ್ತಾಯ್ತು. ಅದರಲ್ಲೂ ಆ 3 ಬೆಟ್ಟುಗಳಲ್ಲಿ ಗುರು, ಛಂದಸ್ಸು ಮತ್ತು ಹೃದಯವನ್ನ ಸೂಚಿಸ್ತಾ ಹೋಗತ್ತೆ. ನಾವ್ ಏನ್ ಮಾಡ್ಬೇಕಪ್ಪ? ಹೇಗೆ ಮಾಡ್ಬೇಕು ಅಂಗನ್ಯಾಸ ಕರನ್ಯಾಸ ಅಂತಂದ್ರೆ, ಈ 3 ಬೆಟ್ಟುಗಳನ್ನ ಇಟ್ಕೊಂಡು ಈ ಉಂಗುರದ ಕಿರುಬೆರಳಿನ ಮೇಲೆ ಹೆಬ್ಬೆರಳನ್ನ ಇಡಬೇಕು. ಆಗ ನಮ್ಮೆಲ್ರಿಗೂ ಗೊತ್ತು, ಈ ಸಾಮಾನ್ಯವಾಗಿ ವಿಭೂತಿ ಹಚ್ಕೋಬೇಕಾದ್ರೆ 3 ಬೆರಳುಗಳು ಏನ್ ಸಿಕ್ಕತ್ತೆ ಅದೇ ಸಿಕ್ಕತ್ತೆ ಅಲ್ವಾ? ಅದನ್ನ ಮೊದಲು ನೆತ್ತಿ ಮೇಲೆ ನಾವು ಇಟ್ಕೋಬೇಕಾಗತ್ತೆ. ನೆತ್ತಿ ಮೇಲೆ ಇಟ್ಕೊಂಡು ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ. ಈ 2 ಸಾಲುಗಳನ್ನ ಹೇಳ್ಬೇಕಾಗತ್ತೆ. ಎಲ್ಲಿ? ನಮ್ಮ ಕೈಯನ್ನ ಇಟ್ಕೊಂಡು ನೆತ್ತಿ ಮೇಲೆ ಇಟ್ಕೊಂಡು. ಅಂದ್ರೆ ಈ 2 ಸಾಲುಗಳ ಅರ್ಥ ಏನಪ್ಪಾ ಅಂತಂದ್ರೆ, ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ. ಇದು ಸಾಮಾನ್ಯವಾಗಿ ಅರ್ಥ ಆಗುವಂತಹ ರೀತಿಯಲ್ಲೇ ಇದೆ. ಈಗ ನಾನು ಯಾವ ಸ್ತೋತ್ರವನ್ನ ಹೇಳ್ತಾ ಇದ್ದೀನಪ್ಪಾ ಅಂತ ಅಂದ್ರೆ, ನಾನು ಮಹಾವಿಷ್ಣುವಿನ ಶ್ಲೋಕವನ್ನ, ಅಂದ್ರೆ ವಿಷ್ಣುರ್ ದಿವ್ಯ ಸಹಸ್ರನಾಮ. ನೋಡಿ, ದಿವ್ಯ ಅನ್ನೋದು ನಾವು ಬಿಡೋ ಹಾಗೆ ಇಲ್ಲ. ಆ ದಿವ್ಯವಾದಂತಹ ಸಹಸ್ರನಾಮವನ್ನ, ಸ್ತೋತ್ರವನ್ನ ನಾನು ಹೇಳ್ತಾ ಇದ್ದೀನಿ. ಇದು ಯಾರು ಬರ್ದಿದ್ದು ಅಂದ್ರೆ, ಶ್ರೀ ವೇದವ್ಯಾಸೋ ಭಗವಾನ್ ಋಷಿ. ಗುರು ಅಷ್ಟೇ ಯಾವಾಗ್ಲೂ ನನ್ನ ತಲೆಯ ಮೇಲೆ ಇರ್ತಾನೆ. ಅನುಷ್ಠುಪ್ ಛಂದಃ. ಈ ಸಾಲು ಬರ್ತಿದ್ದ ಹಾಗೆ ಆ 3 ಬೆರಳುಗಳನ್ನ
ನನ್ನ ಕೈ ಮೇಲೆ ಬಾಯಿಯ ಮೇಲೆ ಇಟ್ಕೊಳ್ತೀನಿ. ಯಾಕೆ ಬಾಯಿಯ ಮೇಲೆ ಇಟ್ಕೊಳ್ತೀನಪ್ಪ ಅಂದ್ರೆ ಅನುಷ್ಠುಪ್ ಛಂದಃ, ಇದು ಯಾವ ಛಂದಸ್ಸಿನಲ್ಲಿ ಇದೆ ಅಂತ ನೋಡೋದಾದ್ರೆ ಇದು ಅನುಷ್ಠುಪ್ ಛಂದಸ್ಸಿನಲ್ಲಿ ಇದೆ. ಅಂದ್ರೆ ನಾನು ಮಾತಾಡ್ಬೇಕಾದ್ರೆ, ನಾನು ಸಹಸ್ರನಾಮ ಹೇಳ್ಬೇಕಾದ್ರೆ ನಾನು ಬಾಯಿಯನ್ನ ಉಪಯೋಗಿಸ್ತೀನಿ ಅಲ್ವಾ, ಹಾಗಾಗಿ ಇದು ಅನುಷ್ಠುಪ್ ಛಂದಸ್ಸಲ್ಲಿದೆ ಅಂತ ತೋರ್ಸೋದಿಕ್ಕೋಸ್ಕರ ನಾನು ಬಾಯಿಯ ಮೇಲೆ ಫಸ್ಟ್ ಇಟ್ಕೊಂತೀನಿ. ಅಂದ್ರೆ ಭಗವಂತ ನನ್ನ ಬಾಯಲ್ಲಿ ಆ ಅನುಷ್ಠುಪ್ ಛಂದಸ್ಸಲ್ಲಿ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದೆಲ್ಲವೂ ಸಹ ನನ್ನ ಬಾಯಿಯಲ್ಲಿ ಬರುವ ಹಾಗೆ ಮಾಡಪ್ಪ. ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ. ತೊಂದರೆ ಮೀನ್ಸ್ ಕೆಲವೊಂದ್ಸಲ ಏನಾಗುತ್ತೆ ಹೇಳ್ಬೇಕಾದ್ರೆ ಉಗ್ಳು ನುಂಗ್ಕೋಬೇಕಾಗತ್ತೆ, ಅಥವಾ ನನಗೆ ಕೆಮ್ಮು ಬರುತ್ತೆ, ಅಥವಾ ನನಗೆ ಹೇಳಕ್ಕಾಗಲ್ಲ, ಅಥವಾ ಅಕ್ಷರಗಳು ಬೇರೆ ಅಕ್ಷರವಾಗಿ ಬರ್ಬೋದು. ಆ ರೀತಿ ಎಲ್ಲ ಆಗ್ಬಾರ್ದು. ತೊಂದ್ರೆ ಅಂದ್ರೆ ಇನ್ನೇನೋ ತೊಂದ್ರೆ ಅಲ್ಲ. ಅಂದ್ರೆ ನಾನು ಹೇಳ್ಬೇಕಾದ್ರೆ ನಾನು ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕೇಳೋರ್ಗೆ ಆಹಾ ಸೂಪರ್ ಆಗಿ ಹೇಳ್ತಾ ಇದಾರಪ್ಪ ಅಂತ ಅನ್ನೋ ಹಾಗೆ ನಾನು ಮನಸ್ಸಿಟ್ಟು ಹೇಳ್ತೀನಿ. ಭಗವಂತ ನಿನಗೆ ಅರ್ಥ ಆಗತ್ತೆ ಅಲ್ವಾ? ನೋಡಿ, ಅದಕ್ಕೆ ಹೇಳಿದ್ದು ಮೊದ್ಲು ಆ ಮನ್ಸಲ್ಲಿ ಏನ್ ತುಂಬ್ಕೊಂಡ್ಬಿಡ್ಬೇಕು, ವಿ ಹ್ಯಾವ್ ಟು ಫಿಲ್ ಲವ್, ಪ್ರೀತಿ ತುಂಬ್ಕೊಂಡ್ಬಿಡ್ಬೇಕು. ಯಾರಿಗಾಗಿ ಪ್ರೀತಿ ತುಂಬ್ಕೋಬೇಕು? ಕೇವಲ ನನ್ನ ಭಗವಂತನಿಗಾಗಿ. ಹಾಗಾಗಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ. ಮುಂದಿನ ಸಾಲು ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ. ಈ ಸಾಲು ಹೇಳ್ಬೇಕಾದ್ರೆ ಮೊದ್ಲು ನಾವು ಬಾಯಿ ಮೇಲೆ ಬೆಟ್ಟಿಟ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ, ಅಂದ್ರೆ ಕೈ ಇಟ್ಕೊಂಡಿರ್ತೀವಿ ಅಲ್ವಾ, ತಕ್ಷಣ ಅದು ಸಾಮಾನ್ಯವಾಗಿ ನಮ್ಮಲ್ಲಿ ಆ ಹೇಳೋದುಂಟು. ಕೈ ಬಾಯಿ ಮೇಲೆ ಇಟ್ಕೊಂಡ್ವಿ ಅಂದ ತಕ್ಷಣ ಉಗುಳು ಅಥವಾ ಎಂಜಲು ತಾಕ್ಬಿಡ್ತು, ಎಂಜಲ್ ತಾಕ್ತು ಅಂದ ತಕ್ಷಣ ಮೈಲ್ಗೆ ಆಗೋಯ್ತು, ಎದೋ ಕೈ ತೊಳ್ಕೊಬೇಕಾ? ಬೇಡ. ಏನ್ ಮಾಡ್ಬೇಕು? ತಕ್ಷಣ ಬಲಗಿವಿಯನ್ನ ಮುಟ್ಕೊಂಡ್ಬಿಡ್ಬೇಕು. ಬಲಗಿವಿ ಸಾಮಾನ್ಯವಾಗಿ ನಾವು ಮುಟ್ಕೊಂಡ್ರೆ ಶುದ್ಧ ಆಯ್ತು ಅಂತ ಒಂದು ಪದ್ಧತಿ ಇದೆ. ಹಾಗಾಗಿ ಈ ಮೊದಲು ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅನ್ಬೇಕಾದ್ರೆ ತಲೆ ಮೇಲಿರುತ್ತೆ. ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ತಲೆ ಮೇಲಿರುತ್ತೆ. ಅನುಷ್ಠುಪ್ ಛಂದಃ ಅಂತ ಹೇಳ್ಬೇಕಾದ್ರೆ ಬಾಯಿ ಮೇಲೆ ಬರುತ್ತೆ. ಬಾಯಿ ಮೇಲೆ ಬಂದ ತಕ್ಷಣ ನನ್ನ ಕೈ ಮೈಲಿಗೆ ಆಯ್ತು. ತಕ್ಷಣ ನನ್ನ ಕೈಯನ್ನ ನಾನು ಬಲಗಿವಿಯನ್ನ ಮುಟ್ಕೊಳ್ತೀನಿ. ಬಲಗಿವಿ ಮುಟ್ಕೊಳ್ತಿದ್ದ ಹಾಗೆ ನನ್ನ ಕೈ ಶುದ್ಧ ಆಯ್ತು. ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ. ಇದು ಹೇಳ್ಬೇಕಾದ್ರೆ ನನ್ನ ಕೈ ನನ್ನ ಹೃದಯದ ಮೇಲೆ ಬರುತ್ತೆ. ಯಾಕೆ ಹೃದಯದ ಮೇಲೆ ಬರುತ್ತಪ್ಪ ಅಂದ್ರೆ ಒಬ್ವಿಯಸ್ಲಿ ನನ್ನ ಪರಮಾತ್ಮ, ನನ್ನ ನಾರಾಯಣ ಎಲ್ಲಿದ್ದಾನೆ ಅಂತ ನೋಡೋದಾದ್ರೆ ನನ್ನ ಹೃದಯದಲ್ಲಿ ವಾಸವಾಗಿದ್ದಾನೆ. ನೋಡಿ, ನಾವು ಅಂಗನ್ಯಾಸ ಕರನ್ಯಾಸ ಮಾಡ್ಬೇಕಾದ್ರೂ ಅಲ್ಲಿ ಒಂದೊಂದು ಹೇಳ್ತಾ ಇದೆ ನಾನು ಯಾಕೆ ಅಲ್ಲಿ ಇಟ್ಕೋಬೇಕು ಅಂತ. ಅದೇ ರೀತಿ ಶ್ರೀ ಮಹಾವಿಷ್ಣು ಪರಮಾತ್ಮ ಅಂದ್ರೆ ನಾನೀಗ ಏನು ಸಹಸ್ರನಾಮವನ್ನ ಹೇಳ್ತಾ ಇದ್ದೀನಿ, ಇದು ಯಾವುದೋ ದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕ ಅಲ್ಲ. ಇದು ಮಹಾವಿಷ್ಣು ಪರಮಾತ್ಮ. ಅವನು ಪರಮಾತ್ಮ ಅಂದ್ರೆ ಅವನು ಬಿಟ್ರೆ ಬೇರೆ ಯಾರು ಇಲ್ಲ. ಅವನೇ ಪವಿತ್ರವಾದ ಆತ್ಮ. ಹಾಗೂ ಶ್ರೀಮನ್ನಾರಾಯಣೋ ದೇವತಾ, ನಾರಾಯಣನಾದ ದೇವತೆಯಾದ ಮಹಾವಿಷ್ಣುವಿನ ಈ ಶ್ಲೋಕವನ್ನ ನಾನು ಹೇಳ್ತಾ ಇದ್ದೇನೆ. ಅವನೆಲ್ಲಿದ್ದಾನೆ? ಹಾಗಿದ್ರೆ ನಮ್ಮ ಕೈ ಉಡುಪಿಗೋ ಪುರಿ ಜಗನ್ನಾಥಕ್ಕೋ ಅಥವಾ ಇನ್ನೊಂದೋ ಮತ್ತೊಂದೋ ಯಾವ್ದೋ ಜಾಗಕ್ಕೆ ತೋರಿಸ್ಬೋದಿತ್ತಲ್ವಾ? ತೋರಿಸ್ತಾ ಇಲ್ಲ. ನಮ್ಮ ಗುರು ಹಿರಿಯರು ಹಾಗೂ ನಮ್ಮ ಋಷಿ ಮುನಿಗಳು ಎಷ್ಟು ಜ್ಞಾನಿಗಳು ಅನ್ನೋದಕ್ಕೆ ಈ ಅಂಗನ್ಯಾಸ ಕರನ್ಯಾಸ ನಮಗೆ ಹೇಳ್ತಾ ಇದೆ. ಅವನ್ ಎಲ್ಲಿದ್ದಾನೆ ಭಗವಂತ? ಎಲ್ಲೋ ಇಲ್ಲ, ನಿನ್ನ ಹೃದಯದಲ್ಲಿ ಇದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ಯಾರನ್ನ ನಾನು ಫಸ್ಟ್ ಪ್ರೀತಿಸ್ತೀನಿ ಅಂದ್ರೆ ನನ್ನನ್ನ. ಯಾಕೆಂದ್ರೆ ನನ್ನ ಹೃದಯದಲ್ಲಿ ಭಗವಂತನಿದ್ದಾನೆ. ಯಾವ ರೀತಿ ಇದ್ದಾನೆ? ಆತ್ಮಸ್ವರೂಪಿಯಾಗಿ ಆತ ನನ್ನ ಹೃದಯದಲ್ಲಿ ಇದ್ದಾನೆ. ಅಮೃತಾಂಶೋದ್ಭವೋ ಭಾನಿರಿತಿ ಬೀಜಂ. ಈ ಸಾಲನ್ನ ಹೇಳ್ಬೇಕಾದ್ರೆ ನನ್ನ ಕೈ ಹೃದಯದ ಮೇಲಿಂದ ಬಂದು ಏನ್ ಮಾಡತ್ತೆ, ನನ್ನ ಹೊಕ್ಕಳನ್ನ ಮುಟ್ಟತ್ತೆ. ಹೊಕ್ಕಳನ್ನ ಮುಟ್ಕೋಬೇಕು. ಯಾಕೆ ಮುಟ್ಕೋಬೇಕಪ್ಪ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅಮೃತಾಂಶೋದ್ಭವೋ ಭಾನಿರಿತಿ ಬೀಜಂ ಅಂದ್ರೆ ಈ ಪ್ರಕೃತಿಯಲ್ಲಿ, ಈ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆಯೋ ಅದು ಕೇವಲ ಭಗವಂತನಿಂದ ಸೃಷ್ಟಿಯಾಗಿದೆ. ನಮ್ಮೆಲ್ರಿಗೂ ಗೊತ್ತು. ಪದ್ಮನಾಭನ ಉದರದಿಂದ ಮೊದಲು ಕಮಲ ಉದ್ಭವ ಆಗತ್ತೆ. ಆ ಕಮಲಕ್ಕೆ 14 ದಳಗಳು. ಆ 14 ದಳಗಳೇ 14 ಲೋಕಗಳು. ಆ 14 ಲೋಕಗಳ ಮಧ್ಯದಲ್ಲಿ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ನಂತರ
ಹಯಗ್ರೀವಾವತಾರದಲ್ಲಿ ಬಂದು ಆ ಬ್ರಹ್ಮನಿಗೆ ಸಕಲ ವೇದಗಳು ಉಪನಿಷತ್ತುಗಳು ಎಲ್ಲವನ್ನ ಆತ ಬೋಧನೆ ಮಾಡ್ತಾನೆ. ನಂತರ ಬ್ರಹ್ಮನ ಒಳಗೆ ಕುಳಿತು ಈ ಸೃಷ್ಟಿ ಕಾರ್ಯವನ್ನ ಭಗವಂತ ಮಾಡ್ತಾನೆ. ಹಾಗಾಗಿ ಅಮೃತಾಂ ಶೂದ್ಭವೋ ಭಾನಿರಿತಿ ಬೀಜಂ ಅಂತ ನಾನು ಹೇಳ್ಬೇಕಾದ್ರೆ, ನನ್ನ ಕೈ ಏನಿದೆ ಅದು ನನ್ನ ಹೊಕ್ಕಳಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಇವತ್ತು ನನ್ನ ಯಾವ ಕರ್ಮವನ್ನ ಕಳ್ಕೊಳ್ಳೋದಿಕ್ಕೂ ನನಗ್ ಗೊತ್ತಿಲ್ಲ. ಆದ್ರೆ ಭೂಮಿಯ ಮೇಲೆ ಬಂದಿದ್ದೀನಿ, ಹಲವಾರು ಋಣಗಳು ನನ್ನ ಮೇಲಿದೆ. ಆ ಋಣವೆಲ್ಲ ತೀರಿಸೋದು ಯಾವ ಮೂಲಕನಪ್ಪ, ನಾನು ಯಾವ ಮೂಲಕ ಈ ಭೂಲೋಕಕ್ಕೆ ಬಂದೆ ಅಂತ ನೋಡೋದಾದ್ರೆ, ನನ್ನ ತಾಯಿಯ ಹೊಕ್ಕಳಿನಿಂದ ಅಲ್ವಾ, ತಾಯಿಯ ಉದರದಿಂದ. ಅದಕ್ಕೆ ಸಾಮಾನ್ಯವಾಗಿ ಮಗು ಹುಟ್ಟಿದ್ರುನು ಆಕೆಯ ಸ್ವಲ್ಪ ಕರಳು ಇನ್ನೂ ಇರುತ್ತೆ, ಆಮೇಲೆ ಅದು ಕ್ರಮೇಣ ಅದು ಕಟ್ಟಾಗಿ ಬೀಳುತ್ತೆ. ನಾನು 9 ತಿಂಗಳು ನನ್ನ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಆ ಹೊಕ್ಕಳ ಮೂಲಕವೇ ನನಗೆ ಆಹಾರ, ಗಾಳಿ ಎಲ್ಲವೂ ಬರ್ತಾ ಇತ್ತು ಅಲ್ವಾ. ಹೊರಗಡೆ ಬಂದ್ಮೇಲಾದ್ರೂ ಹೊಕ್ಕಳ ಬೆಳ್ಳಿ ಅಂತ ಇರುತ್ತೆ ನಮ್ಮಲ್ಲಿ. ಈಗ್ಲೂ ಸಹ ಕೆಲವರು ಅದನ್ನ ಪ್ರಿಸರ್ವ್ ಆಗಿ ಇಟ್ಟಿರ್ತಾರೆ. ಯಾಕೆ ಅಂತ ಅಂದ್ರೆ, ಹೊಕ್ಕಳ ಬೆಳ್ಳಿ ಕಂಡ್ರೆ ಅದ್ ಬೇರೆ ಯಾರಿಗೂ ಸಿಕ್ಕಬಾರದು ಅಂತ. ಅದೇ ರೀತಿ ಈ ಹೊಕ್ಕಳ ಬೆಳ್ಳಿ ಅಂದ್ರೆ ಇದರ ಮೂಲಕ ನಾನು ಈ ಭೂಲೋಕಕ್ಕೆ ಬಂದಿದ್ದೀನಿ. ಇದರ ಮೂಲಕ ನಾನು ಈ ಭೂಲೋಕಕ್ಕೆ ಬಂದಿರೋದ್ರಿಂದ ನನ್ನ ಭಗವಂತನನ್ನ ಸೇರೋದಿಕ್ಕೆ ನನಗೊಂದು ಅವಕಾಶ. ಯಾಕೆ ಇಲ್ಲಿ ಒಂದು ಅವಕಾಶ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ಬಿಟ್ಟಿದ್ದಾನೆ, ನೀನು ನನ್ನನ್ನ ಬಂದು ಸೇರ್ಬೇಕು ಅಂದ್ರೆ 1 ದಿನ 2 ದಿನ 1 ಜನ್ಮ 2 ಜನ್ಮದಲ್ಲಿ ಆಗೋದಿಲ್ಲ. ಇದು ಜನ್ಮ ಜನ್ಮಗಳು ತೆಗೆದುಕೊಳ್ಳುತ್ತೆ ಈ ಪ್ರೊಸೆಸ್ ಆಗ್ಬೇಕು ಅಂದ್ರೆ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ನಾನು ಈ ಜನ್ಮದಲ್ಲಿ ಏನಾಗ್ಬೇಕು, ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಈಗ ನಾನು ಸಪೋಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ ಅಂದ್ರೆ, ಎಕ್ಸಾಮ್ ಬರದ್ಮೇಲೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕು. ಫೇಲ್ ಮಾಡ್ಬಿಟ್ಟು ಮತ್ತೆ LKG ನಲ್ಲೇ ಕೂರ್ಸೋ ಹಾಗೋ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಇರೋ ಅನ್ನೋ ಹಾಗೋ ಆಗಬಾರದು. ಅಂದ್ರೆ ನನ್ನ ಪಾಪ ಕರ್ಮಗಳು, ಕರ್ಮ ಇಸ್ ನಥಿಂಗ್ ಬಟ್ ನನ್ನ ಕೆಲಸ, ನಾನು ಮಾಡುವಂತಹ ಎಲ್ಲ ಸಕಲ ಕಾರ್ಯಗಳೂ ಸಹ ನಾನು ನನ್ನ ಭಗವಂತನ ಬಳಿ ಹೋಗುವಂತಹ ನಿಟ್ಟಿನಲ್ಲಿ ಇರಬೇಕು. ಹಾಗಾಗಿ ಅಮೃತಾಂ ಶುದ್ಭವೋ ಬಾನರಿತಿ ಬೀಜಂ ದೇವಕೀ ನಂದನ ಷಷ್ಟೇತಿ ಶಕ್ತಿ ಅಂತ ಅಂದ್ರೆ, ಇಲ್ಲಿ ದೇವಕೀ ನಂದನನಾದ ಈ ಭಗವಾನ್ ವಿಷ್ಣುವಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆಗ್ಲೂ ಸಹ ಅಷ್ಟೇ, ದೇವಕೀ ನಂದನ ಸೃಷ್ಟೇತಿ ಶಕ್ತಿ ಅನ್ಬೇಕಾದ್ರೂ ಸಹ ಹೊಕ್ಕಳನ್ನೇ ನಾವು ಸ್ಪರ್ಶ ಮಾಡ್ಕೊಂಡು ಇರ್ತೀವಿ. ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರ. ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರ ಅಂದ್ರೆ, ಈ ಸಾಲನ್ನ ಹೇಳ್ಬೇಕಾದ್ರೆ ನಾವು ಕಾಲನ್ನ ಮುಟ್ಕೊಳ್ತೀವಿ. ಯಾಕೆ ಕಾಲನ್ನ ನಾವು ಸ್ಪರ್ಶ ಮಾಡ್ತೀವಪ್ಪ ಅಂತ ಅಂದ್ರೆ, ನನ್ನ ಪಾದದ ಮೂಲಕ ಅಂದ್ರೆ ನಾನು ಮಾಡುವ ನನ್ನ ನಡತೆ, ನನ್ನ ನಡುವಳಿಕೆ, ನನ್ನ ನಡೆ ಯಾವ ಕಡೆ ಇರಬೇಕು ಅಂದ್ರೆ ಭಗವಂತನ ಬಳಿಗೆ ಇರಬೇಕು. ನಾನು ಮಾಡುವ ಸಕಲ ಕಾರ್ಯಗಳೂ ಸಹ ನನ್ನನ್ನ ಭಗವಂತನ ಬಳಿ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗುತ್ತೆ ಅಲ್ವಾ. ನಾನ್ ನಡ್ಕೊಂಡು ಹೋಗ್ತೀನಿ, ಹೌದಾ, ನಡ್ಕೊಂಡು ಹೋದ್ರೆ ಭಗವಂತ ಸಿಕ್ಬಿಡ್ತಾನ? ಹೌದ್ರಿ, ನಡ್ಕೊಂಡು ಹೋದ್ರೆ ದೇವಸ್ಥಾನದವರೆಗೂ ಹೋಗ್ತೀವಿ, ದೇವ್ರ ಮುಂದೆ ನಿಂತ್ಕೊಂತೀವಿ. ಆದ್ರೆ ದೇವರನ್ನ ನೋಡ್ಬೇಕು ಅಂದ್ರೆ ನನಗೆ ಮನಸ್ಸು ಸಹ ಇರ್ಬೇಕು. ಹಾಗಾಗಿ ಇಲ್ಲಿ ಉದ್ಭವ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರ ಅಂದ್ರೆ, ನಾನು ಇವತ್ತು ಏನೇ ಇರಬಹುದು ಅದಕ್ಕೆ ಕಾರಣ ನನ್ನ ಭಗವಂತ. ಶಂಖ ಬೃನ್ನಂದಕಿ ಚಕ್ರೀತಿ ಕೀಲಕಂ, ಈ ಸಾಲನ್ನ ಹೇಳ್ಬೇಕಾದ್ರೆ ನಾನು 3 ಬೆರಳಿನಿಂದ ಎಡಗೈ ಮೇಲೆ 3 ಬಾರಿಯನ್ನ ನಾನು ಹೊಡಿತೀನಿ. ಯಾಕೆ ಹೊಡಿತೀನಪ್ಪ ಅಂತ ಅಂದ್ರೆ, ಒಂದು ಎಚ್ಚರ ಸ್ಥಿತಿ. ನೀನು ಎಚ್ಚರ ಮಾಡ್ಕೋ, ಮೊದ್ಲು ನೀನು ಯಾವ ಶ್ಲೋಕವನ್ನ ಹೇಳ್ತಾ ಇದೀಯಾ, ಹಾಗೇನೆ ನೀನು ಯಾರ ಬಳಿ ಹೋಗ್ಬೇಕು ಅಂತ ನೀನು ಕನ್ಫರ್ಮ್ ಮಾಡ್ಕೋ ಅಂತ. ಶಾರ್ಗಧನ್ವಾ ಗದಾಧರ ಇತ್ಯಸ್ತ್ರಂ, ಈಗ್ಲೂ ಸಹ ಅದೇ ಅಂದ್ರೆ 3 ಬಾರಿ ನಾವು ಕೈಯನ್ನ ಹೊಡಿತೀವಿ. ಆಮೇಲೆ ರಥಾಂಗ ಪಾಣಿರಕ್ಷೋಭ್ಯ ಇತಿ ನೇತ್ರಂ, ಈ ಸ್ತೋತ್ರವನ್ನ ಹೇಳ್ಬೇಕಂದ್ರೆ, ಈ ಸಾಲನ್ನ ಹೇಳ್ಬೇಕಾದ್ರೆ ನನ್ನ ಕೈ ಏನ್ ಮಾಡುತ್ತೆ, 2 ಕಣ್ಣುಗಳನ್ನ ಮುಟ್ಕೊಳ್ಳುತ್ತೆ. ಯಾಕೆ ಅಂತ ಅಂದ್ರೆ, ಭಗವಂತ ನೀನು ನನಗೆ ಜ್ಞಾನದ ಬೆಳಕಿನಿಂದ ನನಗೆ ಹೊಸ ಜ್ಞಾನವನ್ನ ಕೊಡ್ತಾ ಇದೀಯ. ಹಾಗಾಗಿ ನನಗೆ ಇಲ್ಲೊಂದು ಹೊಸ ದೃಷ್ಟಿ ಬರ್ತಾ ಇದೆ. ಯಾಕೆಂತಂದ್ರೆ, ಒಂದು ವಸ್ತುವನ್ನ ಯಾವ ರೀತಿ ಬೇಕಾದ್ರೂ ನಾನು ಊಹೆ ಮಾಡ್ಕೋಬಹುದು.
ಆದರೆ ಭಗವಂತ ನನಗೆ ಸರಿಯಾದ ಮಾರ್ಗದಲ್ಲಿ ಹಾಗೂ ಸರಿಯಾದ ಮಾರ್ಗವನ್ನ ತೋರಿಸಿದಾಗ ಮಾತ್ರ ನನಗೆ ಸರಿಯಾದ ದೃಶ್ಯ ನನ್ನ ಕಣ್ಣಿಗೆ ಬೀಳೋದು ಅಲ್ವಾ. ಹಾಗಾಗಿ ರಥಾಂಗಪಾಣಿ ರಕ್ಷೋಭ್ಯ ಇತಿ ನೇತ್ರಂ, ಇಲ್ಲಿ ರಥಾಂಗಪಾಣಿ ಅಂತಾನೆ ಯಾಕೆ ಉಪಯೋಗಿಸಿದ್ರು? ಬೇರೆ ಸಾಕಷ್ಟು ಸಹಸ್ರನಾಮದಲ್ಲಿ ಹಲವಾರು ನಾಮಗಳಿತ್ತು, ಆದ್ರೆ ಇಲ್ಲಿ ರಥಾಂಗಪಾಣಿ ಅಂತ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ. ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಅರ್ಜುನ ಕುಸಿದು ಬೀಳ್ತಾನೆ. ಅವನಿಗೆ ಗೀತೋಪದೇಶದ ಮೂಲಕ ಅವನಿಗೆ ಚೇತನವನ್ನ ತುಂಬಿ ಭಗವಂತ ಸರಿಯಪ್ಪ ಬಾ ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗೋ ಮಟ್ಟಿಗೆ ಅವನನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ನಮಗೆ ಗೊತ್ತಿರೋ ವಿಷಯ, ಭಗವದ್ಗೀತೆಯಲ್ಲಿ ಮುಗಿಸ್ಬಿಟ್ಟಿದೀವಿ. ಇನ್ನೇನು ಯುದ್ಧ ಆಗ್ಬೇಕು ಅಂತ ಅನ್ಬೇಕಾದ್ರೆ ಅರ್ಜುನ ಸರಿ, ಅರ್ಜುನನಿಗೆ ಬುದ್ಧಿವಾದ ಹೇಳಾಯ್ತು, ಅರ್ಜುನ ಬಿಲ್ಲು ಬಾಣವನ್ನ ಹಿಡ್ದು ಆಯ್ತು. ಹಿಡಿದು ಇನ್ನೇನು ಭೀಷ್ಮ ಪಿತಾಮಹರ ಮೇಲೆ ಬಿಲ್ಲನ್ನ ಚಲಾಯಿಸ್ಬೇಕು ಅನ್ಬೇಕಾದ್ರೆ ಭೀಷ್ಮ ಪಿತಾಮಹ ಏನ್ ಮಾಡ್ತಾರೆ, ತಮ್ಮ ಬಿಲ್ಲುಗಳನ್ನ ಬಿಟ್ಬಿಟ್ಟು, ನೀನ್ ನನ್ನ ಮೊಮ್ಮಗ, ನಾನು ಹೇಗೆ ಯುದ್ಧ ಮಾಡ್ಲಿ, ನಾನು ಯುದ್ಧ ಮಾಡಲ್ಲ, ನೀನು ನಿನ್ ಪಾಡಿಗೆ ನೀನು ಬಾಣವನ್ನ ನನ್ನ ಮೇಲೆ ಹರಿಸ್ಬಿಡು, ನಾನು ಮುಂದಿನದ್ದು ನನಗ್ ಬಿಟ್ಟಿದ್ದು ಅಂತ. ಕೃಷ್ಣನಿಗೆ ಎಲ್ಲಿಲ್ದೆ ಇರೋ ಕೋಪ ಬಂದ್ಬಿಡುತ್ತೆ. ಇದೇನಪ್ಪಾ ಇದು, ಇವ್ರು ನೋಡಿದ್ರೆ ಅದು ಜ್ಞಾನಿಗಳು ಈ ರೀತಿ ಮಾತಾಡ್ತಿದಾರಲ್ಲ ಅಂತ ಕನ್ವಿನ್ಸ್ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಆದ್ರೂ ಭೀಷ್ಮ ಪಿತಾಮಹ ಕನ್ವಿನ್ಸೇ ಆಗೋದಿಲ್ಲ. ಇಲ್ಲ ಅರ್ಜುನ ನೀನ್ ಯುದ್ಧ ಮಾಡು, ನೀನ್ ಬಾಣ ಹೊಡಿ, ಈ ರೀತಿನೇ ಮಾತಾಡ್ತಿರ್ತಾರೆ. ಕೊನೆಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ರಥದಿಂದ ಕೆಳಗಡೆ ಇಳಿದು ರಥದ ಚಕ್ರವನ್ನ ತೆಗೆದು ಭೀಷ್ಮ ಪಿತಾಮಹರ ಮೇಲೆ ಎಸೆಯೋದಿಕ್ಕೆ ಹೋಗ್ತಾನೆ. ಆಗ ತಕ್ಷಣ ಭೀಷ್ಮ ಪಿತಾಮಹ ಓಡ್ ಬಂದು ಭಗವಂತನ ಕಾಲ್ ಹಿಡ್ಕೊಳ್ತಾರ. ಇಲ್ಲ ಭಗವಂತ, ನಾನು ಯುದ್ಧ ಮಾಡ್ತೀನಿ. ಯಾಕೆ ಇಲ್ಲಿ ಅವರು ಆ ರೀತಿ ಮಾಡಿದ್ರು ಅಂತ ಅಂದ್ರೆ, ಕೃಷ್ಣ ಮುಂಚೆನೆ ಹೇಳಿರ್ತಾನೆ, ನಾನು ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡೋದಿಲ್ಲ, ನಾನು ಯಾವುದೇ ರೀತಿಯಾದಂತಹ ಆಯುಧವನ್ನ ಹಿಡಿಯೋದಿಲ್ಲ, ನಾನು ಕೇವಲ ಸಾರಥಿಯಾಗಿರ್ತೀನಿ ಅಂತ. ನೀನು ಭಾಷೆಯನ್ನ ಕೊಟ್ಬಿಟ್ಟಿದ್ಯಾ, ನನ್ನಿಂದ ನಿನ್ನ ಭಾಷೆ ಇದಾಗ್ಬಾರ್ದು, ಅಂದ್ರೆ ಮಾತು ಮುರ್ದ ಕೃಷ್ಣ ಅಂತ ಆಗ್ಬಾರ್ದು, ನಾನು ಯುದ್ಧ ಮಾಡ್ತೀನಿ ಅಂತ. ಹಾಗಾಗಿ ಆ ರಥದ ಚಕ್ರವನ್ನ ಹಿಡಿದಿದ್ರಿಂದ ಅವನಿಗೆ ರಥಾಂಗಪಾಣಿ ಅಂತ ಹೇಳ್ತಾರೆ. ಇನ್ನೂ ಒಂದು ಅರ್ಥ ಇದೆ ರಥಾಂಗಪಾಣಿ ಅನ್ನೋದಕ್ಕೆ, ಅದು ಮುಂದೆ ರಥಾಂಗಪಾಣಿ ಅಂತಾನೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಾಗ ಅದರ ಅರ್ಥವನ್ನ ತಿಳ್ಕೊಳ್ಳೋಣ. ಹಾಗಾಗಿ ರಥಾಂಗಪಾಣಿ ರಕ್ಷೋಭ್ಯ ಇತಿ ನೇತ್ರಂ, ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ, ಸದಾ ರಕ್ಷಣೆ ಮಾಡ್ತಾ ಇರ್ತಾನೆ. ಯಾವ ಮೂಲಕ? ನಾವು ನೋಡುವ ದೃಷ್ಟಿಯ ಮೂಲಕ. ಈಗ ಉದಾಹರಣೆ, ಒಂದು ಔಷಧಿ ನನ್ನ ಕಣ್ಮುಂದೆ ಇದೆ ಅಂದ್ರೆ ಅದನ್ನ ನಾನು ಅಯ್ಯೋ ಹುಳಿ ಕಹಿ ಯಾಕಪ್ಪ, ಯಾಕೆ ಈ ತರ ಎಲ್ಲಾ ಕೊಟ್ಟು ಹಿಂಸೆ ಕೊಡ್ತಾರೆ ಅಂತಾನೂ ನಾನು ಸ್ವೀಕಾರ ಮಾಡ್ಬೋದು. ಅಥವಾ ಇಲ್ಲ ನಾನ್ ಚೆನ್ನಾಗಾಗ್ಲಿ ಅಂತ ಇಷ್ಟು ಔಷಧಿ ಕೊಡ್ತಾ ಇದಾರೆ, ನಾನ್ ತಗೋಬಹುದು ಅಂತಾನೂ ತಗೋಬಹುದು ಅಲ್ವಾ. ನಮ್ಮ ದೃಷ್ಟಿ ಮೇಲಿರುತ್ತೆ. ಹಾಗಾಗಿ ಇಲ್ಲಿ ರಥಾಂಗಪಾಣಿ ರಕ್ಷೋಭ್ಯ ಇತಿ ನೇತ್ರಂ, ಈ ರೀತಿ ಹೇಳ್ಬೇಕಾದ್ರೆ ನಮ್ಮ ಎರಡು ಕಣ್ಣುಗಳನ್ನ ಮುಟ್ಕೊಳ್ತೀವಿ. ತ್ರಿಸಾಮ ಸಾಮಗ ಸಾಮೀತಿ ಕವಚಂ, ಈ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಕವಚ ಅಂತ ಬರ್ತಾ ಇದೆ. ಹಾಗಾಗಿ ನನ್ನ ಎಡಗೈಯನ್ನ ಬಲಭುಜದ ಮೇಲೂ ಹಾಗೂ ಬಲಗೈಯನ್ನ ಎಡಭುಜದವನ್ನು ಸಹ ಸ್ಪರ್ಶ ಮಾಡತ್ತೆ. ಅಂದ್ರೆ ಈಗ ಒಬ್ವಿಯಸ್ಲಿ ಆ ರೀತಿ ಇಟ್ಕೊಂಡಾಗ ನಮಗೆ ಒಂದು ಇಂಟು ಮಾರ್ಕ್ ಬರ್ತಾ ಹೋಗುತ್ತೆ. ಆ ರೀತಿ ಇಂಟು ಮಾರ್ಕ್ ಬಂದಾಗ ಏನಾಗ್ತಾ ಹೋಗುತ್ತೆ, ನಮ್ಗೆ ಅದೊಂದು ಕವಚ ಇದ್ದ ಹಾಗೆ. ಅಂದ್ರೆ ನಾನೀಗ ಏನು ವಿಷ್ಣು ಸಹಸ್ರನಾಮ ಹೇಳ್ತಿದ್ದೀನಿ, ಅದು ನನ್ಗೊಂದು ರಕ್ಷಾ ಕವಚ ಇದ್ದ ಹಾಗೆ ಅಂತ ನನ್ನ ಮನಸ್ಸಿಗೆ ನಾನು ಇನ್ನಷ್ಟು ಶಕ್ತಿಯನ್ನ ಕೊಡ್ತಾ ಹೋಗ್ತೀನಿ. ಹಾಗೆ ತ್ರಿಸಾಮ ಸಾಮಗ ಸಾಮೀತಿ ಕವಚಂ ಅಂತ ಅಂದಾಗ ಭಗವಂತ ಕೇವಲ ಅಟ್ ಪ್ರೆಸೆಂಟ್ ಅಷ್ಟೇ ನಮ್ಮನ್ನ ಆತ ರಕ್ಷಣೆ ಮಾಡೋದ್ರಿಲ್ಲ, 3 ಕಾಲದಲ್ಲೂ ಆತ ನನ್ನನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಭೂತ, ಭವ್ಯ ಹಾಗೂ ಭವತ್, ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ ಹಾಗೂ ವರ್ತಮಾನ ಕಾಲ, 3 ಕಾಲದಲ್ಲೂ ಆತ ನನ್ನನ್ನ ಕೈ ಹಿಡಿದು ನಡೆಸ್ತಾನೆ. ಹಾಗಾಗಿ ತ್ರಿಸಾಮ ಸಾಮಗ ಸಾಮೀತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಹಿ, ಇವನು ಆನಂದದ ಕಡಲು ಅಂತಾನೆ ನಾವು ಹೇಳ್ಬಹುದು. ಹಾಗೂ ಇಲ್ಲಿ ಯೋನಿ ಅಂತ ಅಂದ್ರೆ ಜಗತ್ ಪಿತ, ಅಂದ್ರೆ ನಮ್ಮೆಲ್ಲರ ಜನಕ ಅಂತ ಹೇಳಬಹುದು. ಹಾಗಾಗಿ ಈ ಸಾಲನ್ನ ಹೇಳ್ಬೇಕಾದ್ರೆ ನಾವು ನಮ್ಮ ತೊಡೆಯ ಮಧ್ಯದ ಭಾಗವನ್ನ ಮುಟ್ಕೊಳ್ತೀವಿ. ಯಾಕೆ ಅಂತ ಅಂದ್ರೆ ಅವನು ಎಲ್ಲರ ಜಗತ್ ಪಿತನಾಗಿ ಇದ್ದಾನೆ.
ಋತುಸುದರ್ಶನ ಕಾಲ ಇತಿ ದಿಗ್ಬಂಧ ಅಂತ ಅಂದ್ರೆ ಆತ ಒಂದು ದಿಗ್ಬಂಧನವನ್ನ ನನಗೆ ನಾನೇ ಹಾಕೊಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಬಾರದು ಅಂತ. ಆ ಸಮಯದಲ್ಲಿ ನಾವೇನ್ ಮಾಡ್ತೀವಿ, 4 ದಿಕ್ಕುಗಳನ್ನ ನಾವು ನಮ್ಮ ತೋರಿಸ್ತಾ ಹೋಗ್ತೀವಿ. ಅಂತ ಅಂದ್ರೆ ಆ 4 ದಿಕ್ಕುಗಳಿಂದ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದರೂ ಸಹ ಆತ ನಿವಾರಣೆ ಮಾಡ್ತಾನೆ. ಹಾಗೆ ಎರಡು ಬೆರಳುಗಳಿಂದ ನಾವೇನ್ ಮಾಡ್ತಾ ಹೋಗ್ತೀವಿ, ಚಿಟಿಕೆ ಹೊಳೆಯೋ ಮೂಲಕ ನಾವು ಒಂದು ದಿಗ್ಬಂಧನವನ್ನ ಹಾಕೊಳ್ತೀವಿ. ಋತು ಸುದರ್ಶನ ಕಾಲ ಇತಿ ದಿಗ್ಬಂಧ ಅಂತ ಅನ್ಬೇಕಾದ್ರೂ ಅದೇ ಕೆಲಸವನ್ನ ಅಂದ್ರೆ ದಿಗ್ಬಂಧನವನ್ನ ಹಾಕೊಳ್ತೀವಿ. ಹಾಗೇನೆ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಅಂತ ಅಂದ್ರೆ ನಾನು ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ದೀನಿ ಅಂದ್ರೆ ನಾನು ಕಣ್ಣು ಮುಚ್ತೀನಿ, ಕಣ್ಣು ಮುಚ್ಚಿ ನಾನು ನನ್ನ ಭಗವಂತನನ್ನ ಜ್ಞಾಪಿಸ್ಕೊಳ್ತೀನಿ. ಹಾಗೆ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೇ ವಿನಿಯೋಗ. ಇದಕ್ಕಿಂತ ಮುಂಚೆ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಅನ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಧ್ಯಾನಕ್ಕೆ ಕೂತಾಗ ನಮಸ್ಕಾರವನ್ನ ಮಾಡ್ತೀವಿ ಅಲ್ವಾ. ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಈ 2 ಬೆರಳುಗಳಿಂದ ನಾವು ಒಂದು ಲಾಕ್ ಸಿಸ್ಟಮ್ ನ ಮಾಡ್ಬಿಡ್ತೀವಿ. ಯಾಕೆ ಇಲ್ಲಿ ಲಾಕ್ ಸಿಸ್ಟಮ್ ತರ ಮಾಡ್ತೀವಪ್ಪ ಅಂತಂದ್ರೆ ಅವನು ನಮ್ಮನ್ನ ಕಾಪಾಡ್ತಾನೆ ಅನ್ನುವಂತಹ ಒಂದು ದೊಡ್ಡ ಆಸೆ ನಮಗೆ. ಹಾಗಾಗಿ ಆ ಲಾಕ್ ಅನ್ನ ಹಾಕೊಳ್ತೀವಿ. ಹಾಕೊಂಡು ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೇ ವಿನಿಯೋಗ ಅಂತ ಹೇಳ್ತಾ ನಾವು ಒಂದು ಉದ್ಧರಣೆ ನೀರನ್ನ ಬಿಡ್ತೀವಿ. ಯಾಕೆ ಇಲ್ಲಿ ಒಂದು ಉದ್ಧರಣೆ ನೀರನ್ನ ಬಿಡ್ತೀವಪ್ಪ ಅಂತ ಅಂದ್ರೆ ಆ ನೀರು ಹರಿದು ಹೋಗುತ್ತೆ ಅಲ್ವಾ. ನೀರು ಹರಿದು ಎಲ್ಲಿ ಹೋಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಅರ್ಘ್ಯ ಪಾತ್ರೆಗೆ ನಾವು ಬಿಡ್ತೀವಿ. ಆದ್ರೆ ಇಲ್ಲಿ ಒಂದು ಉದ್ಧರಣೆ ನೀರನ್ನ ನಾವು ಬಿಡ್ಬೇಕಾದ್ರೆ ಇಲ್ಲಿ ಕೇವಲ ನಾವು ನೀರನ್ನ ಬಿಡುವುದಿಲ್ಲ. ಭಗವಂತ, ನಾನು ನನ್ನ ಮನಸ್ಸು ಪೂರ್ತಿಯಾಗಿ ಅಂದ್ರೆ ನನ್ನ ಮನಸ್ಸೇ ಈ ನೀರಾಗಿ ನಿನ್ನ ಪಾದಕ್ಕೆ ನಾನು ಅರ್ಪಿಸ್ತಾ ಇದ್ದೀನಪ್ಪ ಅಂತ ಅಂದ್ರೆ ಈ ಸಹಸ್ರನಾಮವನ್ನ ನಾನು ಕೇವಲ ಸುಮ್ನೆ ಬಾಯಲ್ಲಿ ಓದ್ತಾ ಇಲ್ಲ. ಮಕ್ಳು ಹೇಳ್ತಾರಲ್ಲ, ಮಗ್ಗಿ 2 1 2 2 2 4 2 3 6. ನೋ, ಐ ಆಮ್ ನಾಟ್ ಟೆಲಿಂಗ್ ಲೈಕ್ ದಟ್. ನಾನು ಹೇಗ್ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿನ ಮೂಲಕ ಹೇಳ್ತಾ ಇದ್ದೀನಿ. ಆ ಮನಸ್ಸು ನೀರಿನ ಹಾಗೆ ಹರಿದು ನಿನ್ನ ಪಾದಕ್ಕೆ ಬರ್ತಾ ಇದೆ ತಂದೆ, ನೀನ್ ಇದನ್ನ ಸ್ವೀಕಾರ ಮಾಡು ಅನ್ನುವಂತಹ ಒಂದು ಮನೋಭಾವ ಇದ್ರಲ್ಲಿ ಇರತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಅಂಗನ್ಯಾಸ ಕರನ್ಯಾಸ ಮಾಡ್ಲೇಬೇಕಾ ಅಂತ ಅಂದ್ರೆ ದಟ್ ಈಸ್ ನಾಟ್ ಕಂಪಲ್ಸರಿ. ಆದ್ರೆ ಕೆಲವರು ಮಾಡೋದಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ನಾನು ವಿವರಣೆಯನ್ನ ಕೊಟ್ಟೆ. ಆಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನಿರಿತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವಃ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖ ಬೃನ್ನಂದಕಿ ಚಕ್ರೀತಿ ಕೀಲಕಂ ಶಾರ್ಂಗಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗ ಪಾಣಿರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಾ ಸಾಮಕಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಸುದರ್ಶನಃ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೇ ವಿನಿಯೋಗಃ. ನಾನು ಆಗ್ಲೇ ಹೇಳಿದ ಹಾಗೆ ನ್ಯಾಸ ಇಸ್ ನಥಿಂಗ್ ಬಟ್ ಭಗವಂತನನ್ನ ಜ್ಞಾಪಿಸ್ಕೊಳ್ಳೋದು. ಹೇಗೆ ಭಗವಂತನನ್ನ ನಾನು ಜ್ಞಾಪಿಸ್ಕೊಳ್ತಾ ಇದ್ದೀನಪ್ಪ ಅಂದ್ರೆ ಯಾರ ಬಗ್ಗೆ ಇದೆ ಈ ಶ್ಲೋಕ ಅಂದ್ರೆ ಈ ಸಹಸ್ರನಾಮ ದೇವಕೀ ನಂದನನಾದ ಭಗವಂತನ ಬಗ್ಗೆ ಇದೆ. ಅಂದ್ರೆ ನಾರಾಯಣನ ಬಗ್ಗೆ ಇದೆ, ವಿಷ್ಣುವಿನ ಬಗ್ಗೆ ಇದೆ. ಅವನು ದೇವಕೀ ನಂದನ. ಇಲ್ಲಿ ದೇವಕೀ ನಂದನ ಅಂತಾನೆ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅಂದ್ರೆ ಇಲ್ಲಿ ಲೌಕಿಕವಾದ ಒಂದು ಪ್ರಪಂಚದಲ್ಲಿ ನಾವು ಇದ್ದೀವಿ, ಅವನು ಬಂದಿದ್ದ. ಹಾಗಾಗಿ ಅವನನ್ನೂ ಸಹ ಇಲ್ಲಿ ನಾವು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೇನೆ ಅವನ ಹಲವಾರು ಆಯುಧಗಳನ್ನ ನಾವಿಲ್ಲಿ ಜ್ಞಾಪಿಸ್ಕೊಳ್ತೀವಿ. ಅವನು ಒಂದು ದಿಗ್ಬಂಧನವಾಗಿ ನಮಗಿದ್ದಾನೆ, ಹಾಗೆ ಅವನು ಕವಚವಾಗಿ ಇದ್ದಾನೆ, ಅವನು ಆನಂದದ ಕಡಲಾಗಿ ಇದ್ದಾನೆ. ಅಂತಹ ಸಹಸ್ರನಾಮವನ್ನ ನಾನಿಲ್ಲಿ ಓದ್ತಾ ಇದ್ದೀನಿ ಅನ್ನುವಂತಹ ಒಂದು ವಿಚಾರಣೆ ಈ ನ್ಯಾಸದಲ್ಲಿ ಬರ್ತಾ ಹೋಗುತ್ತೆ. ಹಾಗೇನೆ ಭಗವಂತನ ಶಂಖದ ಹೆಸರು ಪಾಂಚಜನ್ಯ, ಖಡ್ಗದ ಹೆಸರು ನಂದಕಿ, ಚಕ್ರದ ಹೆಸರು ಸುದರ್ಶನ, ಹಾಗೆ
ಗದೆಯ ಹೆಸರು ಕೌಮೋದಕಿ ಅಂತಲೂ ಸಹ ನಾವು ಹೇಳ್ತಾ ಹೋಗ್ತೀವಿ. ಈ ರೀತಿ ಆ ಭಗವಂತ ತನ್ನ ಆಯುಧಗಳನ್ನ ಧರಿಸಬೇಕಾದರೂ ಸಹ ಹಲವಾರು ಅರ್ಥಗಳು ಬರ್ತಾ ಹೋಗುತ್ತೆ. ಯಾಕೆ ಆ ಅರ್ಥಗಳು ಅಂತ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಐ ಹೋಪ್ ನ್ಯಾಸ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಾಳಿನ ತರಗತಿಯಲ್ಲಿ ಧ್ಯಾನಮಲ್ಲಿ ಭಗವಂತನನ್ನ ಹೇಗೆ ಧ್ಯಾನ ಮಾಡೋದು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಧ್ಯಾನಮಲ್ಲೂ ಅಷ್ಟೇ 8 ಶ್ಲೋಕಗಳು ಬರ್ತಾ ಹೋಗುತ್ತೆ. ಈ 8 ಶ್ಲೋಕದಲ್ಲೂ ಅಷ್ಟೇ ಭಗವಂತನ 8 ರೂಪಗಳು ನಮ್ ಕಣ್ಮುಂದೆ ಬರುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. 8 ರೂಪ ಯಾಕೆ ಬರುತ್ತೆ ಅಂದ್ರೆ ಭಗವಂತ ನಮ್ಗೆ ಹೇಗೆಲ್ಲ ಇದ್ದಾನೆ, ಅವ್ನು ನಮ್ಮ ಗಮನಕ್ಕೆ ಅಥವಾ ನಮ್ಮ ಅಳತೆಗೆ ಸಿಗದವನು, ಅವನು ಅಪ್ರಮೇಯ ಅವನು. ಆದ್ರೂ ಸಹ ನಾವು ಅವನನ್ನ ಧ್ಯಾನ ಮಾಡ್ಕೊಳ್ತೀವಿ. ಯಾಕೆ ಧ್ಯಾನ ಮಾಡ್ತೀವಪ್ಪ ಅಂತಂದ್ರೆ, ನಾನು ಸಹಸ್ರನಾಮವನ್ನ ಪಾರಾಯಣ ಮಾಡ್ಬೇಕಾದ್ರೆ ಈ 8 ಅವತಾರದಲ್ಲಿ 8 ರೂಪದಲ್ಲಿ ಯಾವುದೋ ಒಂದು ನನ್ನ ಕಣ್ಣು ಮುಂದೆ ಬಂದ್ರೂ ಸಾಕು, ನಾನು ಪುಣ್ಯವಂತೆ ಆಗ್ಬಿಡ್ತೀನಿ ಅನ್ನುವಂತಹ ಒಂದು ನೀತಿ ಅದರಲ್ಲಿ ಅಡಗಿರುತ್ತೆ. ಹಾಗಾಗಿ ಧ್ಯಾನಂ ಅನ್ಬೇಕಾದ್ರೆ ಭಗವಂತನ ಧ್ಯಾನ ಅಂದ್ರೆ ಅವನಲ್ಲಿ ನನ್ನ ಮನಸ್ಸನ್ನ ಲೀನಗೊಳಿಸೋದು ಹೇಗೆ ಅಂತ ನಾಳಿನ ತರಗತಿಯಲ್ಲಿ ಖಂಡಿತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.